ನಮ್ಮ ಸ್ಕೂಲ್ ಶ್ರೀ ಸರಸ್ವತಿ ವಿದ್ಯಾಮಂದಿರ. ಇವಾಗ ಶ್ರೀ ಸರಸ್ವತಿ ವಿದ್ಯಾಮಂದಿರ, ಆಲ್ ದ ಬೆಸ್ಟ್. ನಾನು ಇವಳ ಅಭಿಮಾನಿ. ನನ್ನ ಹೆಸರು ಶುಭಶ್ರೀ ಅಂತ. ನಮ್ಮ ಸ್ಕೂಲ್ ಶ್ರೀ ಸರಸ್ವತಿ ವಿದ್ಯಾಮಂದಿರ. ಇವಾಗ ನಾವೇನು ನೋಡಿದ್ವಿ ಮೂವಿ ನಾನು ಇವಳ ಅಭಿಮಾನಿ. ಇದೊಂದು ಲೈಫಿಗೆ ಪಾಠ ಆಗ್ಬೋದು. ನಾವು ಒಬ್ಬ ಹುಡುಗಿ ಕಿವಿ ಕೇಳಿಸ್ದಿರ ಮಾತು ಬರ್ದಿರ ಅವ್ರು ಎಷ್ಟು ಚೆನ್ನಾಗಿ ವಿದ್ಯೆ ಕಲ್ತ್ಲು ಅಂದಮೇಲೆ ನಮ್ಗೆ ಯಾಕಾಗಲ್ಲ? ಮತ್ತು ಹೆಣ್ಮಕ್ಳು ಅಂದರೆ ಅವ್ರಿಗೆ ಖರ್ಚು ಜಾಸ್ತಿ, ಅದು ಜಾಸ್ತಿ, ಇದು ಜಾಸ್ತಿ ಅಂತ ಹೇಳೋ ಗಂಡಸರಿಗೆ ಮತ್ತು ಎಲ್ಲರಿಗೂ ಇದೊಂದು ಒಳ್ಳೆಯ ಪಾಠ ಆಗಿರುತ್ತೆ. ಮತ್ತು ನಮ್ಮ ಮಕ್ಕಳನ್ನ ನಾವು ಚಿಕ್ಕವರಿದ್ದಾಗಿಂದ ಹೇಗೆ ಬೆಳೆಸಬೇಕು ಅನ್ನೋದಕ್ಕೆ ಇದೊಂದು ಪಾಠ ಆಗಿರುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಕುಶಿತ್ ಕುಮಾರ್ ಅಂತ. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನಾನೀಗ ಏನು ಫಿಲಮ್ ನೋಡಿದೆ, ಇದು ನನಗೆ ತುಂಬ ಇಷ್ಟ ಆಯಿತು. ಯಾರೂ ಹೆಣ್ಮಕ್ಳನ್ನ ಅವಳು ಅನಿಷ್ಟ ಆ ಥರ ಎಲ್ಲ ನೋಡಬಾರ್ದು. ಅವಳು ಅನಿಷ್ಟ ಆಗಿದ್ದರೆ ಈಗ ಅವಳು ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋಕೆ ಆಗ್ತಿರ್ಲಿಲ್ಲ. ಆದ್ರೂ ಅವಳು ಸೈನ್ ಲ್ಯಾಂಗ್ವೇಜ್ ಕಲಿತು ಅವಳು ಬೆಳೆದು ದೊಡ್ಡವಳಾಗಿದ್ದಕ್ಕೆ ಅದೇ ಥರ ನಾವು ಬೆಳೆದು ದೊಡ್ಡವರಾಗಬೇಕು. ಅವಳೇ ನಮಗೆ ರೋಲ್ ಮಾಡೆಲ್ ಅಂತ ಹೇಳ್ತಿದ್ದೀನಿ. ನನ್ನ ಹೆಸರು ತೇಜಸ್ ಅಂತ. ನಾನು 10th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ಶ್ರೀ ಸರಸ್ವತಿ ವಿದ್ಯಾಮಂದಿರ ಸ್ಕೂಲ್ ಅವ್ರಿಗೆ ಫಸ್ಟು ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ಒಳ್ಳೆ ಫಿಲಮ್ ನಮಗೆ ತೋರಿಸಿದ್ದಕ್ಕೆ. ಮತ್ತು ನಾನು ಇವಳ ಅಭಿಮಾನಿ ಮತ್ತು ಪ್ರೊಡ್ಯೂಸರ್ ರಮೇಶ್ ಅವ್ರಿಗೂ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಹುಡುಗಿ ಏನು ಸಾಧಿಸೋಕ್ಕಾಗಲ್ಲ ಅಂದ್ಕೊಂಡ್ರೆ, ಒಂದು ಹುಡುಗಿ ಅಂದ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಸಾಧನೆ ಇಲ್ಲದೆ ಏನೂ ಇಲ್ಲ. ಫಿಲಮ್ ತುಂಬ ಚೆನ್ನಾಗಿತ್ತು. ನಾನು ಇವಳ ಅಭಿಮಾನಿ. ಇನ್ಸ್ಪಿರೇಷನ್ ಫಿಲಮ್ಮು. ಇದನ್ನು ನೋಡ್ಕೊಂಡು ಒಳ್ಳೆ ವಿಷಯ ಕಲ್ತ್ಕೋಬೋದು. ಸೂಪರ್ ಫಿಲಮು, ಚೆನ್ನಾಗಿತ್ತು. ಏನು ಮಾಡೋಕ್ಕಾಗಲ್ಲ ಅಂದ್ಕೋಬೇಡಿ, ಎಲ್ಲ ಸಾಧ್ಯ. ಅಸಾಧ್ಯನ ಎಲ್ಲ ಸಾಧ್ಯ ಮಾಡ್ಕೋಬೇಕು. ಬೇರೆಯವ್ರು ನಮ್ಮನ್ನ ಕುಗ್ಗಿಸಿದ್ರೇನು ನಾವು ಅದಕ್ಕೆ ಕುಗ್ಗಬಾರ್ದು. ಅವ್ರು ಆಗಲ್ಲ ಅಂದರೆ ನಾವು ಆಗುತ್ತೆ ಅಂತ ಮಾಡಿ ತೋರಿಸ್ಬೇಕು. ಯಾವುದಕ್ಕೂ ಹೆದರ್ಕೋಬಾರ್ದು. ಯಾರೇ ಬರಲಿ ಏನೇ ಬರಲಿ ಫೇಸ್ ಮಾಡಬೇಕು. ಭವಾನಿ. ನಾನು 10ನೇ ತರಗತಿಯಲ್ಲಿ ಶ್ರೀ ಸರಸ್ವತಿ ವಿದ್ಯಾಮಂದಿರ ಶಾಲೆಯಲ್ಲಿ ಓದುತ್ತಿದ್ದೇನೆ. ಈ ಸಿನಿಮಾದಿಂದ ನಾವು ಎಷ್ಟೇ ಅಂಗವಿಕಲತೆ ಇದ್ದರೂ ನಮಗೆ ಕಲಿಯುವಂತಹ ಛಲ ಇದ್ದರೆ ನಾವು ಕಲಿಯಲೇಬೇಕು. ಹಾಗೂ ಬೇರೆಯವರ ದುಶ್ಚಟಗಳನ್ನು ನೋಡಿ ನಾವು ಕಲಿಯಬಾರದು. ನಾವು ಓದಬೇಕು. ಥ್ಯಾಂಕ್ ಯು. ನಾವು ಮಕ್ಕಳ ಮೇಲೆ, ಪೋಷಕರ ಮೇಲೆ, ಶಿಕ್ಷಕರ ಮೇಲೆ ತುಂಬ ಪ್ರಭಾವವನ್ನು ಉಂಟು ಮಾಡಿದೆ. ಒಬ್ಬರು ಶಿಕ್ಷಕಿಯಾದವಳು ಹೇಗೆ ವಿದ್ಯಾರ್ಥಿಗಳ ಮನಸ್ಸನ್ನು ಅರಿತು ಅವರಿಗೆ ಬೇಕಾದ ವಿದ್ಯೆಗಳನ್ನು ಕೊಡ್ಬೋದು ಅನ್ನೋದನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಮಕ್ಕಳಿಗೂ ಅಷ್ಟೇ, ಕೆಟ್ಟ ರೀತಿಯಲ್ಲಿ ನಡೆಯುವ ಮಕ್ಕಳಿಗೆ ಬೇರೆಯವರನ್ನು ನೋಡಿ ಅವ್ರನ್ನ ನಾವು ಅವಲಂಬಿಸಿ ಕೆಟ್ಟ ವಿಚಾರಗಳನ್ನು ಕಲಿಬಾರ್ದು. ನಾವು ಒಳ್ಳೆ ರೀತಿಯಲ್ಲಿ ನಡೀಬೇಕು ಎನ್ನುವುದನ್ನು ತುಂಬ ಚೆನ್ನಾಗಿ ಈ ಸಿನಿಮಾದಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿದೆ ಈ ಸಿನಿಮಾ. ಹೆಸರು ಸಿಂಚನ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಸರಸ್ವತಿ ವಿದ್ಯಾಮಂದಿರ. ಈ ಸಿನಿಮಾದಲ್ಲಿ ಅಂಗವಿಕಲತೆ ಇದ್ದರೂ ಏನಾದರೂ ಸಾಧಿಸಬಹುದು ಎಂಬುದನ್ನು ತಿಳಿದುಕೊಂಡಿದ್ದೇವೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ನಾನು ಇವಳ ಅಭಿಮಾನಿ ಎಂಬ ಮೂವಿಯನ್ನು ನಮ್ಮ ಮಕ್ಕಳಿಗೆ ತೋರಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಈ ಒಂದು ಮೂವಿ ನಮ್ಮ ಮಕ್ಕಳಿಗೆ ಒಂದು ಮೋಟಿವೇಟ್ ಆಗುತ್ತೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಮಗುವಿನ ಒಂದು ನ್ಯೂನತೆ ಇದೆ ಅನ್ನೋದನ್ನು ಒಬ್ಬ ತಾಯಿ ಮೊದಲು ಗುರುತಿಸ್ಬಿಟ್ಟು ಆಮೇಲೆ ಅದನ್ನು ಒಂದು ವೀಕ್ನೆಸ್ಸನ್ನು ಸ್ಟ್ರಾಂಗಾಗಿ ಮಾರ್ಪಾಡೋದಕ್ಕೆ ತಾಯಿ ತುಂಬ ತನ್ನ ಪಾತ್ರವನ್ನು ನಿರ್ವಹಿಸ್ತಾಳೆ. ಹಾಗೆಯೇ ಆ ಒಂದು ಶಿಕ್ಷಕಿ ಸಹ ಒಂದು ಮಕ್ಕಳ ಭವಿಷ್ಯದಲ್ಲಿ ಒಂದು ಉತ್ತಮವಾದ ರೋಲ್ ಮಾಡೆಲ್ ಆಗ್ತಾರೆ ಅನ್ನೋದು ಈ ಮೂವಿಯಿಂದ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಮಕ್ಕಳಿಗೋಸ್ಕರ ಈ ಒಂದು ಮೂವಿಯನ್ನು ತೋರಿಸೋದಕ್ಕೆ ಈ ಒಂದು ನಾನು ಇವಳ ಅಭಿಮಾನಿ ಎಂಬ ಮೂವಿ ಎಲ್ಲ ಒಂದು ಟೀಮ್ನವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಆಲ್ ದ ಬೆಸ್ಟ್. ನಾನು ಇವಳ ಅಭಿಮಾನಿ ಚಿತ್ರತಂಡಕ್ಕೆ ಆಲ್ ದ ಬೆಸ್ಟ್. ಆ್ಯಂಡ್ ತುಂಬ ಚೆನ್ನಾಗಿದೆ ಮೂವಿ. ಥ್ಯಾಂಕ್ ಯು. Myself Aarti of Sri Saraswati Vidyamandira. All I can say about this movie is that where there is a will, there is a way. If a person is dedicated towards learning, there is despite of her handicapness or
ಎನಿಥಿಂಗ್ ಎಲ್ಸ್ ಶಿ ಕ್ಯಾನ್ ಲರ್ನ್ ಎನಿಥಿಂಗ್, ಶಿ ಕ್ಯಾನ್ ಅಚೀವ್ ಎನಿಥಿಂಗ್ ಇನ್ ಹರ್ ಲೈಫ್. That would be a very grateful message this movie can give to us. At last I can say is that where there is will, there is a way. Thank you. ನನ್ನ ಹೆಸರು ಸುರಭಿ, ನಾನು 10ನೇ ತರಗತಿ ಓದುತ್ತಿದ್ದೀನಿ. ಈ ಚಿತ್ರವನ್ನು ನೋಡಿದಾಗ ನನ್ನ ಮನಸ್ಸಿನಲ್ಲಿ ತುಂಬ ಪ್ರಿಯವಾದಂಥ ಮಾತುಗಳು ಬರುತ್ತಿದೆ. ಅದು ನನ್ನ ಜೀವನದಲ್ಲಿ ಯಾವುದೇ ವಿಜ್ಞಾನ ಮತ್ತು ಅಜ್ಞಾನಗಳನ್ನು ಕಲಿಯಬಹುದು, ಮತ್ತು ಜೀವನದಲ್ಲಿ ಯಾವುದೇ ರೀತಿ ತೊಂದರೆ ಮತ್ತು ಎಲ್ಲ ರೀತಿ ಪಾಠಗಳನ್ನು ಕಲಿಯಬಹುದು. ಯಾವುದೇ ಮಕ್ಕಳಿಗೂ ಕಿವಿ ಇಲ್ಲ ಅಂದರೂ ಕೈ ಇಲ್ಲ ಅಂದರೂ ವಿದ್ಯೆ ಕಲಿತು ವಿದ್ಯೆಯನ್ನು ಜೀವನದಲ್ಲಿ ಬದುಕಬಹುದು ಎನ್ನುವ ನನ್ನ ಮನಸ್ಸಿನ ಆಸೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಮೋಕ್ಷಿತವಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಪಾಠದ ನೀತಿ ಏನೆಂದರೆ, ನಾನು ನಮ್ಮ ತಂದೆ ತಾಯಿ ಎಲ್ಲರ ಜೊತೆಗಿದ್ದರೆ ಖುಷಿ ಖುಷಿಯಾಗಿರ್ತೀವಿ. ನಮ್ಮ ಜೀವನವೇ ಈ ಪಾಠ. ಈ ಸಿನಿಮಾ ನಮಗೆ ತುಂಬ ಖುಷಿಯನ್ನು ತರುತ್ತದೆ. ಧನ್ಯವಾದಗಳು. ನಮಸ್ಕಾರ. ಬಹಳ ಅದ್ಭುತವಾದಂಥ ಸಿನಿಮಾ ಅಂತ ಹೇಳ್ಬೋದು. ಇವತ್ತಿನ ಸಮಾಜದಲ್ಲಿ ಏನು ಮಕ್ಕಳು ದಾರಿ ತಪ್ತಾ ಇದ್ದಾರೆ, ಅವ್ರಿಗೆ ಒಂದೇ ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಅದ್ಭುತವಾದಂಥ ಸಿನಿಮಾ. ಮತ್ತು ಅಂಗವಿಕಲತೆ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ, ಅದರಲ್ಲೂ ಕೂಡ ನಾವು ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ನಾನು ಇವಳ ಅಭಿಮಾನಿ. ಇದು ಬಹಳ ಅದ್ಭುತವಾದಂಥ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಎಲ್ಲರೂ ಕೂಡ ಈ ಸಿನಿಮಾವನ್ನು ಪ್ರೋತ್ಸಾಹಿಸಬೇಕಂದು ಅಂತ ಅಂದ್ಬಿಟ್ಟು ಕೇಳ್ಕೊಳ್ತೀನಿ ನಾನು. ಧನ್ಯವಾದ. ನನ್ನ ಹೆಸರು ಸ್ಕೂಲ್ ಹೆಸರು ಶ್ರೀ ಸರಸ್ವತಿ ವಿದ್ಯಾಮಂದಿರ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನಿವರ ಅಭಿಮಾನಿ. ಫಿಲಮು ಚೆನ್ನಾಗಿತ್ತು. ನಾವ್ಯಾವತ್ತೂ ಸೋಲ್ಬಾರ್ದು, ಯಾವಾಗಿದ್ರೂ ಗೆಲ್ಲಬೇಕು ಅನ್ನೋದು ಈ ಫಿಲಮಲ್ಲಿ ಇತ್ತು. ನಮಸ್ತೆ ಎಲ್ಲರಿಗೂ. This movie it was very interesting, and also from this movie we learned lot of lesson big. ನಮಸ್ಕಾರ, ನಾವು SSVM ಇಂದ ಮಾತಾಡ್ತಾ ಇರೋದು. 10th ನಾವು ಈ ಮೂವಿಯಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಕಲ್ತ್ಕೊಬೇಡ್ದು, ಮತ್ತು ಹೆಂಗೆ ಅಪ್ಪ ಅಮ್ಮ ಸಾಕ್ತವ್ರೆ ಅಂತ ಕಲ್ತ್ಕೊಂಡ್ವಿ. ಮತ್ತು ಇನ್ನೂ ಜಾಸ್ತಿ ಅಂದರೆ ಮೂವಿ ಚೆನ್ನಾಗಿತ್ತು, ಕಲಿಬಾರ್ದು. ಮೂವಿ ಚೆನ್ನಾಗಿತ್ತು. ನಾನು ಇವಳ ಅಭಿಮಾನಿ ಅನ್ನೋ ಮೂವಿ ಎಲ್ಲರೂ ನೋಡಿ, ಎಲ್ಲ ನೋಡ್ರಿ. ಹೋಗ್ಬಿಟ್ಟು ಒಂದ್ಸಲ ನೋಡ್ರಿ. ಅಷ್ಟೇ. ಥ್ಯಾಂಕ್ ಯು. ಈ ಮೂವಿ ಸಖತ್ತಾಗಿತ್ತು. ನಾವು ನಮ್ಮ ಹೆಸರು ನಿತಿನ್ ಅಂತ, ನಾವು 10ನೇ ತರಗತಿಯಲ್ಲಿ ಓದುತ್ತಿದ್ದು. ಈ ಮೂವಿ ಸಖತ್ತಾಗಿತ್ತು. ಒಂದು ಒಳ್ಳೆ ಹ್ಯಾಬಿಟ್ ಕಲ್ತ್ಕೋಬೋದು, ಕೆಟ್ಟ ಹ್ಯಾಬಿಟ್ ಎಲ್ಲ ಕಲಿಬಾರ್ದು ಅಂತ ಅರ್ಥ ಆಯಿತು. ಇದು ಎಲ್ಲರಿಗೂ ಒಂಥರ ಇನ್ಸ್ಪಿರೇಷನ್. ಎಲ್ಲ ಈ ಮೂವಿ ನೋಡಿ ಚೆನ್ನಾಗಿದೆ. ನಾವು ಈ ಮೂವಿನ ಫಸ್ಟ್ ನೋಡಿದ್ದೀವಿ, ಚೆನ್ನಾಗಿದೆ ತುಂಬ. ಈ ಮೂವಿ ನೋಡಿ ಇನ್ಸ್ಪಿರೇಷನ್ ಆದ್ವಿ. ಥ್ಯಾಂಕ್ ಯು. ಶ್ರೀ ಸರಸ್ವತಿ ವಿದ್ಯಾಮಂದಿರ. ಆಲ್ ದ ಬೆಸ್ಟ್. ನಾನು ಇವಳ ಅಭಿಮಾನಿ. ಆಲ್ ದ ಬೆಸ್ಟ್. ನಾನು ಇವಳ ಅಭಿಮಾನಿ.